ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಸಮಯದಲ್ಲಿ ನಮಾಜ್ ನಿರ್ವಹಿಸಿದರೆ ಪ್ರತಿಫಲ ಜಾಸ್ತಿ. ಯಾಕೆ, ಅದೇ ರೀತಿ ಯಾವಾಗ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಫ್ಲಲು ಸಿಯಾಮಿ ಬಅದ ಶಹರಿ ರಮಲಾನ್. ರಮಲಾನ್ ತಿಂಗಳ ನಂತರ ಉಪವಾಸಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ, ಶ್ರೇಷ್ಠತೆ ಇರುವಂತಹ ತಿಂಗಳು ಶಹರುಲ್ಲಾಹಿಲ್ ಮುಹರ್ರಂ, ಅಲ್ಲಾಹನ ತಿಂಗಳಾದಂತಹ ಮುಹರ್ರಂ ತಿಂಗಳಾಗಿದೆ. ಅಂದರೆ ರಮಲಾನ್ ಉಪವಾಸದ ನಂತರ ಉಪವಾಸ ಆಚರಿಸಲು ಅತಿ ಹೆಚ್ಚು ಶ್ರೇಷ್ಠತೆ ಇರುವಂತಹ ತಿಂಗಳು ಅದು ಮುಹರ್ರಂ ಆಗಿದೆ. ಅದೇ ರೀತಿ ಅಫ್ಲಲು ಸ್ವಲಾತಿ ಬಅದಲ್ ಫರೀಲಾ, ಕಡ್ಡಾಯವಾದಂತಹ ನಮಾಜಿನ ನಂತರ ಅತಿ ಹೆಚ್ಚು ಶ್ರೇಷ್ಠತೆ ಇರುವಂತಹ ನಮಾಜ್ ಸ್ವಲಾತುಲ್ ಲೈಲಿ, ರಾತ್ರಿಯಲ್ಲಿರುವಂತಹ ನಮಾಜ್ ಆಗಿದೆ ಎಂದು. ಅಂದರೆ ರಾತ್ರಿ ನಾವು ಮಾಡುವಂತಹ ಸುನ್ನತ್ ನಮಾಜ್ ಅದಕ್ಕೆ ಪ್ರತಿಫಲ ಜಾಸ್ತಿ. ಆದ್ದರಿಂದ ನಮ್ಮ ಜೀವನದಲ್ಲಿ ರಾತ್ರಿ ಸಮಯದಲ್ಲಿ ನಾವು ನಿರ್ವಹಿಸುವಂತಹ ಕೆಲವೊಂದು ಸುನ್ನತ್ ನಮಾಜ್ಗಳು ನಮಗೆ ಬೇಕು. ಕಾರಣ ಅದಕ್ಕೆ ಪ್ರತಿಫಲ ಜಾಸ್ತಿಯಾಗಿದೆ. ಆದ್ದರಿಂದ ಯಾರೂ ಕೂಡ ಈ ಒಂದು ಪ್ರತಿಫಲವನ್ನು ನಷ್ಟ ಹೊಂದಿಸಬೇಡಿ. ಯಾತಕ್ಕೋಸ್ಕರ ಅದಕ್ಕೆ ಪ್ರತಿಫಲ ಜಾಸ್ತಿ ಎಂದರೆ, ರಾತ್ರಿ ಸಮಯದಲ್ಲಿ ಎಲ್ಲರೂ ಕೂಡ ಆಯಾಸದಿಂದ ನಿದ್ದೆಗೆ ಜಾರ್ತಾರೆ. ಆದರೂ ಆ ಸಮಯದಲ್ಲಿ ಅಲ್ಲಾಹನ ಚಿಂತನೆಯಲ್ಲಿ, ಅಲ್ಲಾಹನಿಗೆ ಆರಾಧನೆಯಲ್ಲಿ ಮಗ್ನನಾಗುವಂತಹ ಓರ್ವ ದಾಸ, ಆ ದಾಸನೊಂದಿಗೆ ಅಲ್ಲಾಹನಿಗೆ ಪ್ರೀತಿ ಜಾಸ್ತಿ. ಆ ಪ್ರೀತಿ ಜಾಸ್ತಿಯಾದ ಕಾರಣ ಅಲ್ಲಾಹನ ಪ್ರತಿಫಲವನ್ನು ಜಾಸ್ತಿಯಾಗಿ ನೀಡ್ತಾನೆ. ಆದ್ದರಿಂದ ರಾತ್ರಿಯಲ್ಲಿ ಮಾಡುವಂತಹ ನಮಾಜ್ ಅದು ಅಲ್ಲಾಹನಿಗೂ ಇಷ್ಟವಾಗಿದೆ. ಆದ್ದರಿಂದ ನಮ್ಮ ಸುನ್ನತ್ ನಮಾಜ್ಗಳು, ರಾತ್ರಿಯಲ್ಲಿ ಮಾಡುವಂತಹ ಸುನ್ನತ್ ನಮಾಜ್ಗಳು, ಅದು ವಿತರ್ ನಮಾಜ್ ಆಗಲಿ ಅಥವಾ ಮತ್ತಿತರ ಸುನ್ನತ್ ನಮಾಜ್ಗಳಾಗಲಿ, ತಹಜ್ಜುದ್ ನಮಾಜ್ ಆಗಲಿ, ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಾವು ನೆಲೆನಿಲ್ಲಿಸಬೇಕು. ರಾತ್ರಿಯಲ್ಲಿ ನಿರ್ವಹಿಸುವಂತಹ ಸುನ್ನತ್ ನಮಾಜ್ಗಳು ನಮ್ಮ ಜೀವನದಲ್ಲಿ ನೆಲೆನಿಲ್ಲಿಸಲು ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.